ವಿಜಯಪುರದಲ್ಲಿ ನಡೆದ ಚೆನ್ನಮ್ಮನ ಮೂರ್ತಿ ಉದ್ಘಾಟನಾ ಕಾರ್ಯಕ್ರಮ ಒಂದು ಸಾಮಾನ್ಯ ಸರ್ಕಾರಿ ಕಾರ್ಯಕ್ರಮವಾಗಿ ಮುಗಿಯಬೇಕಿತ್ತು. ಆದರೆ ಅಲ್ಲಿ ನಡೆದ ಕೆಲವು ಕ್ಷಣಗಳು ಇದೀಗ ಜಿಲ್ಲೆಯಷ್ಟೇ ಅಲ್ಲ, ರಾಜ್ಯದ ರಾಜಕೀಯ ವಲಯದಲ್ಲೇ ದೊಡ್ಡ ಚರ್ಚೆಗೆ ಕಾರಣವಾಗಿವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾರ್ಯಕ್ರಮದಲ್ಲಿ ಮಾತನಾಡಲು ಬಂದಾಗ ವೇದಿಕೆ ಮೇಲಿದ್ದ ಗಣ್ಯರ ಹೆಸರುಗಳನ್ನು ಉಲ್ಲೇಖಿಸುವ ವೇಳೆ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೆಸರನ್ನು ಹೇಳಿದ್ದೇ ತಡ ಸಭಾಂಗಣವೇ ಕೆಕೆ ಶಿಳ್ಳೆ ಚಪ್ಪಾಳೆಗಳಿಂದ ಕಂಗೊಳಿಸಿತು. ಇದು ಯತ್ನಾಳರ ಕ್ಷೇತ್ರ, ಇಲ್ಲಿ ಯತ್ನಾಳರ ಅಭಿಮಾನಿಗಳಿರೋದು ನನಗೆ ಗೊತ್ತು ಎಂದು ಸಿದ್ದರಾಮಯ್ಯ ಹೇಳುತ್ತಿದ್ದಂತೆ ಜನರ ಉತ್ಸಾಹ ಇನ್ನಷ್ಟು ಜೋರಾಯಿತು. ಅದಕ್ಕೆ ತಕ್ಕಂತೆ ಸಿಎಂ, ನೀವು ಯತ್ನಾಳರ ಅಭಿಮಾನಿಗಳು ಮಾತ್ರ ಅಲ್ಲ, ನಮ್ಮ ಅಭಿಮಾನಿಗಳು ಹೌದು ಎಂದು ಹೇಳಿದಾಗ ಅಲ್ಲಿದ್ದ ಕೆಲವರು, ಸಾಹೇಬ್ರೆ, ನಾವು ನಿಮ್ಮ ಅಭಿಮಾನಿಗಳಲ್ಲ, ನಾವು ಯತ್ನಾಳರ ಅಭಿಮಾನಿಗಳು ಮಾತ್ರ ಎಂದು ಘೋಷಣೆ ಕೂಗಿದರು. ಈ ಗದ್ದಲವನ್ನು ಸಮತೋಲನ ಮಾಡಿಕೊಂಡ ಸಿದ್ದರಾಮಯ್ಯ, ನಿಮ್ಮೆಲ್ಲರ ಆಶೀರ್ವಾದದಿಂದಲೇ ನಾವು 136 ಸ್ಥಾನ ಗೆದ್ದಿದ್ದೇವೆ. ವಿಜಯಪುರ ಜಿಲ್ಲೆಯ 8 ಕ್ಷೇತ್ರಗಳಲ್ಲಿ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ ಎಂದು ಮಾತು ಮುಂದುವರೆಸಿದರು. ಇಲ್ಲಿಯವರೆಗೂ ನೋಡಿದರೆ ಇದು ಒಬ್ಬ ಅನುಭವಿ ರಾಜಕಾರಣಿಯ ಮಾತಿನ ಚಾತುರ್ಯ, ಜನರ ಮನಸ್ಸು ಓದುವ ಶಕ್ತಿ ಅಂತಾನೆ ಕಾಣಿಸುತ್ತೆ. ಆದರೆ ಇದರ ನಂತರ ನಡೆದ ಸಂಗತಿಗಳೇ ಪಿಸುಮಾತುಗಳಿಗೆ ಆಹಾರವಾದವು. ವಿಜಯಪುರದ ದರ್ಬಾರ್ ಮೈದಾನದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ತಮ್ಮದೇ ಪಕ್ಷದ ಹಿರಿಯ ಸಚಿವರು, ಶಾಸಕರು ವೇದಿಕೆಯಲ್ಲಿ ಇದ್ದರೂ ಅವರಿಗೆ ಸಿಗದ ಮಟ್ಟದ ಆದ್ಯತೆ ಬಿಜೆಪಿಯಿಂದ ಉಚ್ಚಾಟಿತರಾಗಿರುವ ಯತ್ನಾಳ್ ಅವರಿಗೆ ಸಿಕ್ಕಿದ್ದು ಏಕೆ? ಸಿಎಂ ಅವರು ವೇದಿಕೆಯಲ್ಲೇ ಯತ್ನಾಳನ್ನ ತಮ್ಮ ಬಳಿ ಕರೆದು ಮಾತುಕತೆ ನಡೆಸಿದ್ದೇನು? ಸನ್ಮಾನದ ವೇಳೆ ಪಕ್ಕದಲ್ಲೇ ನಿಲ್ಲಿಸಿಕೊಂಡಿದ್ದು ಏಕೆ? 115 ದಿನಗಳಿಂದ ಸರ್ಕಾರಿ ವೈದ್ಯಕೀಯ ಕಾಲೇಜಿಗಾಗಿ ವಿಜಯಪುರದಲ್ಲಿ ಜನ ಹೋರಾಟ ಮಾಡುತ್ತಿದ್ದರೂ ಹಣ ಇಲ್ಲ ಎಂದಿದ್ದ ಸರ್ಕಾರ ಯತ್ನಾಳರು ಹೇಳಿದ ಕೆಲವು ನಗರಾಭಿವೃದ್ಧಿ ಕೆಲಸಗಳಿಗೆ ಆ ಕ್ಷಣದಲ್ಲೇ ಅಸ್ತು ಎಂದಿದ್ದೇಕೆ? ಇವೆಲ್ಲ ಸಹಜ ಶಿಷ್ಟಾಚಾರವೇ ಅಥವಾ ಉದ್ದೇಶಪೂರ್ವಕ ರಾಜಕೀಯ ನಡೆಯೇ ಎಂಬ ಪ್ರಶ್ನೆಗಳು ಒಂದೊಂದಾಗಿ ಎದ್ದು ಬರುತ್ತಿವೆ. ರಾಜಕೀಯದಲ್ಲಿ ಯಾರು ಶಾಶ್ವತ ಶತ್ರುಗಳಲ್ಲ, ಶಾಶ್ವತ ಮಿತ್ರರೂ ಅಲ್ಲ ಅನ್ನೋ ಮಾತು ಹಳೇದಾದ್ರೂ ವಿಜಯಪುರದ ಈ ದೃಶ್ಯ ಅದಕ್ಕೆ ಹೊಸ ಅರ್ಥ ಕೊಟ್ಟಂತಿದೆ. ಯತ್ನಾಳರನ್ನು ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧ ಬ್ರಹ್ಮಾಸ್ತ್ರವಾಗಿ ಬಳಸುವ ತಂತ್ರವೇ? ಉತ್ತರ ಕರ್ನಾಟಕದ ಬಲಿಷ್ಠ ಲಿಂಗಾಯತ ಪಂಚಮಸಾಲಿ ಸಮಾಜದ ಮತಗಳ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆಯೇ? ಯತ್ನಾಳರಿಗೆ ಹೊಸ ಪಕ್ಷ ಕಟ್ಟಲು ಒಳಗಿಂದಲೇ ಉತ್ತೇಜನ ಸಿಗುತ್ತಿದೆಯೇ? ಅಥವಾ ಹಳೆಯ ಯಾವುದೋ ರಾಜಕೀಯ ಋಣ ತೀರಿಸಲು ಈ ಮಟ್ಟದ ಗೌರವ ಸಲುಗೆ ತೋರಿಸಲಾಯಿತೆ? ಪಿಪಿಪಿ ಗಿಫ್ಟ್ ಕೊಡಲಾಗದಿದ್ದಕ್ಕೆ ಫ್ಲೈಓವರ್ ಕೊಟ್ರ ಅನ್ನೋ ವ್ಯಂಗ್ಯ ಮಾತುಗಳು ಜನರ ನಡುವೆ ಓಡಾಡತೊಡಗಿವೆ. ಸಿದ್ದರಾಮಯ್ಯ ಮತ್ತು ಯತ್ನಾಳ್ ಅವರ ನಡುವಿನ ಸಲುಗೆ ಸ್ನೇಹ ವಿಜಯಪುರದಲ್ಲಿ ಬಹಿರಂಗವಾಗಿ ಕಾಣಿಸಿಕೊಂಡಿದ್ದು ಯಾಕೆ ಅನ್ನೋದು ಇನ್ನೊಂದು ಪ್ರಶ್ನೆ. ಇದುವರೆಗೂ ಒಳಗೊಳಗೆ ಇದ್ದ ಸಂಬಂಧ ಈಗ ಏಕಾಏಕಿ ಸಾರ್ವಜನಿಕ ವೇದಿಕೆಯಲ್ಲಿ ವ್ಯಕ್ತವಾದರೆ ಅದರ ಹಿಂದೆ ಯಾವುದೋ ರಾಜಕೀಯ ಲೆಕ್ಕಾಚಾರ ಇದೆ ಅಂತಾನೆ ಜನ ಅನುಮಾನಿಸುತ್ತಿದ್ದಾರೆ. ಪಂಚಮಸಾಲಿ ಸಮಾಜದಷ್ಟೇ ಅಲ್ಲ, ಒಟ್ಟಾರೆ ಉತ್ತರ ಕರ್ನಾಟಕದಲ್ಲಿ ಯತ್ನಾಳರಿಗೆ ಇರುವ ಹಿಡಿತ, ಅವರ ನೇರ ಮಾತು, ಹೋರಾಟದ ಶೈಲಿ, ಅಧಿಕಾರಿಗಳಿಗೆ ಹೆಸರಿಲ್ಲದ ಭಯ, ಇವೆಲ್ಲ ಕಾರಣಗಳಿಂದ ಯತ್ನಾಳರು ದೊಡ್ಡ ಜನಪ್ರಿಯ ನಾಯಕ. ಯತ್ನಾಳ್ ಅಂದ್ರೆ ಯತ್ನಾಳ್ ಅನ್ನೋ ಮಟ್ಟಿಗೆ ಅವರು ತಮ್ಮದೇ ಬ್ರ್ಯಾಂಡ್ ಮಾಡಿಕೊಂಡಿದ್ದಾರೆ. ಪಕ್ಷ ಯಾವುದಾದರೂ ಇರಲಿ, ವಿಜಯಪುರ ನಗರದಲ್ಲಿ ಅವರ ಪ್ರಭಾವ ಯಾರಿಗೂ ಅಡಗುವುದಿಲ್ಲ. ಅದೇ ಕಾರಣಕ್ಕೆ ಸಿಎಂ ಮಾತಿಗೆ ಜನ ಒಮ್ಮೆ ತಾಳಿಯೂ ಹಾಕ್ತಾರೆ, ಮತ್ತೊಮ್ಮೆ ವಿರೋಧವೂ ವ್ಯಕ್ತಪಡಿಸ್ತಾರೆ. ಆದರೆ ಯತ್ನಾಳರ ಹೆಸರಿಗೆ ಮಾತ್ರ ಶಿಳ್ಳೆ ಕೇಕೆ ಕಡಿಮೆಯಾಗುವುದಿಲ್ಲ. ಆದ್ರೆ ಈ ಘಟನೆ ಕಾಂಗ್ರೆಸ್ನ ಸ್ಥಳೀಯ ನಾಯಕರಿಗೆ ತೀವ್ರ ಇರುಸುಮುರುಸಿಗೆ ಕಾರಣವಾಗಿದೆ. ವಿಜಯಪುರ ನಗರ ಕ್ಷೇತ್ರದಲ್ಲಿ ಯತ್ನಾಳ್ ತಮ್ಮ ಕಟ್ಟ ಎದುರಾಳಿ. ಹೇಗಾದರೂ ಮಾಡಿ ಕ್ಷೇತ್ರವನ್ನು ಕಾಂಗ್ರೆಸ್ ತೆಕ್ಕೆಗೆ ತರಬೇಕು ಅಂತ ನಾವು ಹಗಲು ರಾತ್ರಿ ಶ್ರಮಿಸುತ್ತಿದ್ದೇವೆ. ಆದ್ರೆ ನಮ್ಮದೇ ಮುಖ್ಯಮಂತ್ರಿ ಎದುರಾಳಿಗೆ ಈ ಮಟ್ಟದ ಆದ್ಯತೆ ಕೊಡೋದು ಅಂದ್ರೆ ಏನರ್ಥ ಅನ್ನೋ ಪ್ರಶ್ನೆ ಅವರೊಳಗೆ ಕುದೀತಿದೆ. ದೊಡ್ಡ ನಾಯಕರು ಒಳ ಒಪ್ಪಂದ ಮಾಡಿಕೊಂಡಿದ್ರೆ ನಾವು ಯತ್ನಾಳ್ ವಿರುದ್ಧ ಚುನಾವಣೆ ಎದುರಿಸೋದ್ರಲ್ಲಿ ಅರ್ಥ ಏನಿದೆ ಅನ್ನೋ ಬೇಸರವೂ ಹೊರಬೀಳ್ತಿದೆ.
ಮತ್ತೊಂದೆಡೆ ನಗರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿರೋ ಮುಸ್ಲಿಂ ಮತದಾರರನ್ನ ಕಡೆಗಣಿಸಿ ಯತ್ನಾಳ್ ಓಲೈಕೆ ರಾಜಕಾರಣ ಮಾಡಲಾಗಿದೆ ಅನ್ನೋ ಅಸಮಾಧಾನ ಆ ಸಮುದಾಯದಲ್ಲೂ ಮೂಡಿದೆ ಎನ್ನುವ ಮಾತುಗಳು ಕೇಳಿಬರುತ್ತಿವೆ. ಇದರಿಂದ ಬಿಜೆಪಿಗೂ ಅಸಹಜತೆ ಉಂಟಾಗಿದೆ. ಯತ್ನಾಳ್ ಸಿದ್ದರಾಮಯ್ಯ ಸ್ನೇಹ ಬಿಜೆಪಿಗೆ ಬಿಸಿ ತುಪ್ಪವಾಗಿದ್ದು, ಒಂದು ವೇಳೆ ಯತ್ನಾಳ್ ಕಾಂಗ್ರೆಸ್ಗೆ ಆಯುಧವಾದರೆ ಲಿಂಗಾಯತ ಪಂಚಮಸಾಲಿ ಮತಗಳು ಕಾಂಗ್ರೆಸ್ ಪಾಲಾಗುತ್ತವೆಯೇ? ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆಯಾಗ್ತದೆಯೇ ಅನ್ನೋ ಆತಂಕ ಪಕ್ಷದೊಳಗೆ ಹರಡಿದೆ. ಆದರೆ ಇನ್ನೊಂದು ಕಡೆ ಯತ್ನಾಳರು ಮೊದಲಿನಿಂದಲೂ ಕಾಂಗ್ರೆಸ್ನ ಕೆಲ ನಾಯಕರ ಜೊತೆ ಹೊಂದಾಣಿಕೆ ಮಾಡಿಕೊಂಡೇ ಬಂದಿದ್ದಾರೆ ಅಂತ ವಿರೋಧಿಗಳು ಟೀಕಿಸ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಒಂದು ಸರಳವಾದ ವಾದವೂ ಕೇಳಿ ಬರ್ತಿದೆ. ಯತ್ನಾಳರು ವಿಜಯಪುರ ನಗರ ಕ್ಷೇತ್ರದ ಶಾಸಕರು. ಸರ್ಕಾರಿ ಶಿಷ್ಟಾಚಾರದ ಪ್ರಕಾರ ಕಾರ್ಯಕ್ರಮದ ಅಧ್ಯಕ್ಷತೆ ಅವರದ್ದೇ. ಅದಕ್ಕೆ ಮುಖ್ಯಮಂತ್ರಿ ಆದ್ಯತೆ ನೀಡಿದ್ದು ಸಹಜ. ಇದರಲ್ಲಿ ಅತಿರೇಕವಾಗಿ ಅರ್ಥ ಹುಡುಕೋದು ಬೇಡ ಅಂತ ಕೆಲವರು ಸಮರ್ಥಿಸಿಕೊಂಡಿದ್ದಾರೆ. ಆದರೆ ರಾಜಕೀಯ ಅಂದ್ರೆ ಹಾಗೆ ಅಲ್ಲ. ಇಲ್ಲಿ ಪ್ರತಿಯೊಂದು ನಗು, ಪ್ರತಿಯೊಂದು ಕೈಕುಲುಕು, ಪ್ರತಿಯೊಂದು ಆದ್ಯತೆಯೂ ಅರ್ಥ ತುಂಬಿಕೊಂಡೇ ಇರುತ್ತೆ. ಒಟ್ಟಾರೆ ವಿಜಯಪುರದ ಚೆನ್ನಮ್ಮನ ಮೂರ್ತಿ ಉದ್ಘಾಟನೆ ಕಾರ್ಯಕ್ರಮ ಒಂದು ಕಡೆ ಯತ್ನಾಳರ ಜನಪ್ರಿಯತೆಯನ್ನ ಮತ್ತೊಮ್ಮೆ ಸಾಬೀತು ಮಾಡಿದರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರ ರಾಜಕೀಯ ಚಾಣಾಕ್ಷತೆಯನ್ನೂ ತೋರಿಸಿದೆ. ಇದು ಕೇವಲ ಶಿಷ್ಟಾಚಾರವೇ ಅಥವಾ ಮುಂದಿನ ರಾಜಕೀಯ ಆಟಕ್ಕೆ ಮುನ್ನುಡಿಯೇ ಅನ್ನೋದು ಈಗಲೇ ಹೇಳಲು ಕಷ್ಟ. ಆದರೆ ಒಂದಂತೂ ನಿಜ, ವಿಜಯಪುರದಲ್ಲಿ ಯತ್ನಾಳರ ಹೆಸರು ಕೇಳಿದಾಗ ಜನರ ಕೇಕೆ ನಿಂತಿಲ್ಲ. ರಾಜಕೀಯ ಚರ್ಚೆಯೂ ಇನ್ನು ತಣ್ಣಗಾಗಿಲ್ಲ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.